ನಾವು ಇನ್ಚಾರ್ಜ್ ಇಲ್ಲಿ ಕಳಿಸ್ರಿ, ಇಲ್ಲಾಂದರೆ ಇಲ್ಲ ಬಾಗ್ಲು ಹಾಕ್ಸ್ತೀನಿ. ಈಗ ಕಂಪನಿ ಮುಂದೆ ಹೋಗಿ ನಾನು ಕುತ್ಕೊತೀನಿ, ಈಗ ಬಾಗ್ಲು ಹಾಕ್ಸ್ತೀನಿ. ಏನು ಸಾಯ್ಸಕ್ಕ ಇವ್ರು ಬಂದಿರೋ ಇಲ್ಲಿಗೆ? ನಮ್ಮ ತಾಲೂಕು ಜನ ಸಾಯ್ಸಕ್ಕೇನ್ರಿ ಬಂದಿರೋದು ಇವರು? ಇವ್ರು ಬಂದಿರೋದಿಲ್ಲ. ಅಲ್ಲಿ ಬಂದು ವಾಸನೆ ನಿಂತ್ಕೊಳಕ್ಕಾಗಲ್ಲ, ಪಕ್ಕದಲ್ಲಿ ಕೆರೆಗೆ ಬಿಟ್ಟವ್ರೆ ಬೇವರ್ಸಿಗಳು. ನಮ್ಮ ವಿಡಿಯೋ ಮಾಡ್ಕೊಳ್ಳಪ್ಪ. ಮತ್ತೆ ಇನ್ಲೆಟ್ ಯಾವ್ಯಾವ್ದಿದೆ, ಔಟ್ಲೆಟ್ ಯಾವ್ಯಾವ್ದಿದೆ ನೋಡಿ ಸರ್. ಸ್ಯಾಂಪಲ್ ಕಲೆಕ್ಟ್ ಮಾಡಕ್ ಅವರೇ ಬರ್ಬೇಕಾ? ನನಗೆ ತಗೊಳಕ್ಕಾಗಲ್ವಾ? ಫಸ್ಟ್ ಇಲ್ಲಿಂದ ಕಲೆಕ್ಟ್ ಮಾಡಿ, ಸರಿ ಕಲೆಕ್ಟ್ ಮಾಡಿ ಯಾವ ನೀರು ಬಿಡ್ತವ್ರೆ ಅಂತ ಅವ್ರು ಕೊಡೋಣ. ಸರ್ ಕೇಳ್ತಿದೆಯಲ್ಲ ಸರ್? Ruining all the villagers' lives. You are ruining the underwater. You are bloody ruining the underground water. Who the hell is in charge here? Who the bloody hell is in charge here? Who the bloody hell is in charge here? One more time. Thank you. I need the person who's in charge here. Okay, thank you. That time I thought already. First time I'm telling you. Thank you. Okay. Please ಮಾಡಕ್ಕೆ ಹೇಳಿ ಗಾಡಿಗಳನ್ನ. ಫೋನ್ ಹಾಕ್ರಿ ಯಾರ್ಕನ. ಯಾವ್ದ್ರಿ ಡಿಜೆ? ಬಂದಿರಿ. ರಾಜಕಾಲುವೆ ಕನೆಕ್ಷನ್ ಕೊಟ್ಟಿರೋದಾ? ಅಲ್ಲೇ ಇರಲಿ. 4 days ಅಲ್ಲಿ ಬಂದ್ರಿ. ರೆಸ್ಪಾನ್ಸಿಬಿಲಿಟಿ ಯಾರ್ದ್ರಿ? 4 days ಮುಂಚೆ ಬನ್ರಿ. ನಾನೊಬ್ಬ MLA, ನನಗೆ ಮುಂಚೆ 20 ವರ್ಷ ಬೇರೆ ಯಾರೋ ಇದ್ರು, ನನಗೆ ಬಂದು ಬರೀ 2 ವರ್ಷ ಹೇಳಿದೀನಿ ಅಂದರೆ ಕೆರದಲ್ಲಿ ಆಗ್ತಾರೆ ಜನ ಎತ್ತಿ ನನ್ನ. ಆಕ್ಸಿಡೆಂಟ್ ಆಗಿ ಇವಾಗ ಅಲ್ಲಿ ಹೋಗ್ತಾ ಇರೋದಕ್ಕೆ ಏನ್ರಿ ಮಾಡಿದ್ದೀರಾ? ಏನು ಆಕ್ಸಿಡೆಂಟ್ ಆಯಿತು ತಾನೇ? ಜನ ಸತ್ತೋಗೋವರೆಗೂ ಆಮೇಲೆ ಆ್ಯಕ್ಷನ್ ತಗೊಂತೀರಾ ನೀವು? ಎಷ್ಟು ಜನ ಇದ್ದಾರೆ ಇಲ್ಲಿ? ಯಾರು ಕೆಲಸ ನೋಡ್ತಾ ಇದ್ದಾರೆ? ಬ್ಲಾಕ್ ಯಾರು ಮಾಡ್ತಾ ಇದ್ದಾರೆ? ರಾಜಕಾಲುವೆ ಯಾಕೆ ಓಪನ್ ಇಟ್ಟಿದ್ದೀರಾ? ನಿಮ್ಮ ಪೊಲ್ಯೂಟೆಡ್ ವಾಟರ್ ಹೋಗಕ್ಕೇನ್ರಿ ಕೆರೆ ಇರೋದು? ಟ್ರೀಟೆಡ್ ವಾಟರ್ ಸರ್ ಅದು. ಈ ಟ್ರೀಟೆಡ್ ತಗೊಂಡು ಬಿಟ್ಕೊಳ್ರಿ ನಿಮ್ಮ ಮನೆಗೆ. ನಿಮ್ಮ ಮನೆಗೆ ನಿಮ್ಮೂರು ಯಾವ ಊರು? ನೀನೂರಿಗೆ ಬಿಟ್ಕೊ ಪೈಪ್ ಹಾಕೊಂಡು. ನನ್ನೂರಿಗೆ ಯಾಕೆ ಬಿಡ್ತೀಯಾ? ನನ್ನೂರಿಗೆ ಯಾಕೆ ಬಿಟ್ರ್ಯಾ? ಬಾ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ರಾಜಕಾಲುವೆ ಹೆಂಗ್ ಹೋಗ್ತಾ ಇದೆ ನೋಡು. ಎಲ್ಲಿ? ಏ ನಡೆಯಣ ಅಲ್ಲನೂ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ನಿಂಕ ಜಲ್ಲಿ ಹೊಡ್ಯಾಕೆಲ್ಲ ಕೊಡ್ತಾರೆ. ಹೋಗಿ
ಜಮೀನಿಗೆ ಬೆಲೆ ತಗೊಂಡು ನೀವು ಕೊಟ್ಟಿದ್ದಕ್ಕೆ ಬಂದಿದ್ದೀವಿ. ಕೆಲಸ ಅಲ್ಲಿ ಊರವ್ರು ಬಿಟ್ಟು ಹೋಗಿದ್ದೀರಾ? ನಮ್ಮ ತಾಲೂಕಲ್ಲಿ ಹೆಂಗ್ ಕೆಲಸ ಮಾಡ್ಕೊಂಡ್ರಿ ಅವ್ರು? ಎಲ್ಲ ಹೋದ್ರಲ್ಲ ನಾವಲ್ಲ ಇಲ್ಲ ಫೈಲ್ ಹಾಕಿ ನಾವು ಬಾಣ ಯಾರೋ ಒಂದು 4-5 ಜನದಿಂದ ಆಯ್ತು. ಎಲ್ಲಿದ್ಯಣ್ಣ ಬಾಣ ಇಲ್ಲಿಕ ಪುನೀತ ಅಲೋ ಕಂಪನಿ ಮುಂದೆ ಹೋಗಿ ನಾನು ಕುತ್ಕೊಂತೀನಿ, ಈಗ ಬಾಗ್ಲು ಹಾಕ್ಸ್ತೀನಿ. ಎಲ್ಲಿದ್ಯಣ್ಣ ಬಾಣ ಇಲ್ಲಿಕ ಡೇಸ್ ಮುಂಚೆ ಬನ್ರಿ, ನಾನೊಬ್ಬ MLA, ನನಗೆ ಮುಂಚೆ 20 ವರ್ಷ ಸರ್. ಈಗ ಅವರು ಆಲ್ರೆಡಿ ಆಪರೇಷನ್ ಶುರು ಮಾಡಿದ್ದಾರೆ. 12,000 ಜನ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಮಾಹಿತಿ. ನಿನ್ನೆ ಹೋಗಿ ಕೇಳಿದಾಗ 8,000 ರಿಂದ 10,000 ಜನ ಕೆಲಸ ಮಾಡ್ತಾ ಇದೆ ಅಂತಾರೆ. ಇಷ್ಟು ಜನರ STP ಏನಿದೆ, ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಒಂದ್ ದಿನಕ್ಕೆ ನೀವು 10,000 ಜನ ಅಂತ ತಗೊಂಡ್ರೆ 45 ಲೀಟರ್ಸ್ ತಗೊಂಡ್ರೆ 4.5 ಲಕ್ಷ ಲೀಟರ್ ವೇಸ್ಟ್ ಜನರೇಟ್ ಆಗುತ್ತೆ. ಅವ್ರ ಹತ್ರ ಇರೋದೇ 3.5 ಲಕ್ಷ ಲೀಟರ್ ಪ್ಲಾಂಟ್ ನಡೆಸ್ತಾನೆ ಇಲ್ಲ. ಇದನ್ನ ಕೃಷಿ ಹೊಂಡದ ರೀತಿಯಲ್ಲಿ ಪಾಲಿಮರ್ ಹಾಕಿ ಒಂದು ಕಡೆ ನೀರು ಕಲೆಕ್ಟ್ ಮಾಡಿ ಅದನ್ನ ನಿನ್ನೆ ಸೈಲೆಂಟ್ ಆಗಿ ನೋಡಿ ರಾಜಕಾಲುವೆಯಲ್ಲಿ ಕೆರೆಗೆ ಬಿಟ್ಬಿಟ್ಟಿದ್ದಾರೆ. ಕೆರೆಗೆ ಬಿಟ್ಟಾಗ ಸ್ಥಳೀಯ ಗ್ರಾಮ ಪಂಚಾಯತಿ ಮೆಂಬರ್ಗಳು, PDO, ತಹಸೀಲ್ದಾರ್ ಹೋದ್ರೆ ಅವ್ರನ್ನ ಒಳಗಡೆ ಸಹ ಬಿಟ್ಟಿಲ್ಲ, ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿ. ನಾನೇ ಖುದ್ದು ಸ್ಪಾಟ್ಗೆ ಹೋಗಿದ್ದೆ, ಅಲ್ಲಿ ನೋಡಿದ್ವಿ ನೀಟಾಗಿ JCB ಅಲ್ಲಿ ಮಣ್ಣು ತೆಗೆದ್ಬಿಟ್ಟು ಒಂದ್ ಕಡೆಗೆ ಬಿಟ್ಬಿಟ್ಟಿದ್ದಾರೆ, ಕಾಲುವೆ ಇರೋ ಕಡೆಗೆ. ಹಂಗಾಗಿ ಕಾಂಟ್ರಾಕ್ಟ್ ತಗೊಂಡಿರೋರೆಲ್ಲ ಚೈನಾ ಅಂತಾನೆ ಇದೆ. ಅವರು ಮೋಸ್ಟ್ಲಿ ಒಂದು ತಪ್ಪು ಭಾವನೆಯಲ್ಲಿರುವ ಕಮ್ಯುನಿಸ್ಟ್ ದೇಶದಲ್ಲಿ ಇದೀವಿ ಅಂತ, ಡೆಮಾಕ್ರೆಟಿಕ್ ದೇಶದಲ್ಲಿ ಇದೀವಿ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಿನ್ನೆ ಹೋಗಿ ಏನ್ ಹೇಳ್ಬೇಕು ಹೇಳಿದೀವಿ, ಸರಿಯಾಗಿ ಅದನ್ನ ಕ್ರಮ ತಗೊಬೇಕು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು, DC, ತಹಸೀಲ್ದಾರ್, CEO ಅವರು, EO ಅವರು, PDO ಅವರು, ಪ್ರತಿ ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಇಂಡಸ್ಟ್ರೀಸ್ ಅವರು ಇದ್ರು. ಲೋಕಲ್ ಅವ್ರಿಗೆ ನಿಮ್ಗೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ 70% ವರ್ಕ್ ಕೊಡಬೇಕು ಅಂತಿದೆ. 10,000 ಜನ ಹಾರ್ಡ್ಲಿ 500 ಜನನೂ ಲೋಕಲ್ ಅವ್ರು ಇಲ್ಲ. ಹೀಗಾಗಿ ಅತಿ ಹೆಚ್ಚು ಅಕ್ರಮ ನಡೀತಾ ಇದೆ. ಅವ್ರ ಅಕ್ರಮ ಒಂದ್ ಸ್ಟೆಪ್ ನೋಡೋಣ ಅಂದ್ರೂ ಕಲುಷಿತ ನೀರನ್ನ ನೇರವಾಗಿ ಕೆರೆಗೆ ಬಿಡೋ ಅಂಥದ್ದು ಇದು ಕ್ಷಮಿಸಲಾರದಂತ ಅಪರಾಧ. FIR ಮಾಡಲೇಬೇಕು ಅಂತ ನೆನ್ನೆ ಆಗ್ರಹವನ್ನ ಮಾಡಿ ಪೊಲೀಸ್ DYSP ಅವ್ರನ್ನು ಕರೆಸಿ FIR ಮಾಡಕ್ ಹೇಳಿದೀವಿ. ಖಂಡಿತವಾಗ್ಲೂ ಈ ಕಂಪನಿ ಈಗಲೇ ಸುಧಾರಣೆ ಆಗಬೇಕು, ಇಲ್ಲಾಂದ್ರೆ ಮುಂದಕ್ಕೆ ಇದು ಮೊದಲನೇ ಹೆಜ್ಜೆ. ಮುಂದಕ್ಕೆ ಇನ್ನೂ ನಮ್ಮ ತಾಲೂಕನ್ನ ಹಾಳು ಮಾಡಿ ಜನರ ಬದುಕನ್ನ ಹಾಳು ಮಾಡಕ್ ಬಂದಿರೋ ಕಂಪನಿ ಆಗಬಾರ್ದು, ಉದ್ಧಾರ ಮಾಡಕ್ ಬಂದಿದೆ ಅನ್ನೋ ಒಂದು ಉತ್ತಮ ಮನೋಭಾವ ನಾವು ಇಟ್ಕೊಂಡಿದೀವಿ. ಅದೇ ರೀತಿಯಲ್ಲಿ ಕಾನೂನು ಬದ್ಧವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಯಮದ ಪ್ರಕಾರ, ಕನ್ಸೆಂಟ್ ಫಾರ್ ಆಪರೇಷನ್ ನಿಯಮದ ಪ್ರಕಾರ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಡೈರೆಕ್ಷನ್ ಕೊಟ್ಟು ಬಂದಿದ್ದೀವಿ. ಅವರ ಚೈನಾದವರಾಗಿರೋದ್ರಿಂದ ಪಾಪ ಅವ್ರು ಮೋಸ್ಟ್ಲಿ ಕಮ್ಯುನಿಸ್ಟ್ ಪಾಲಿಸಿಯಲ್ಲಿ ಇರಬೇಕೇನೋ, ಅದನ್ನ ಬದಲಾಯಿಸಬೇಕು ಅಂತ ನಾನು ಹೇಳಿ ಅಧಿಕಾರಿಗಳ ಮೂಲಕ ನೋಟಿಸ್ ಕೊಟ್ಟು ಬಂದಿದ್ದೀವಿ ಸರ್. ಒಂದಷ್ಟು ಜನ ಈ ಸಂಸ್ಥೆ ಬರೋದ್ರಿಂದ 1,000 ಜನಕ್ಕೆ ಉದ್ಯೋಗ ಸಿಗುತ್ತೆ ಅನ್ನೋ ಭರವಸೆ ಸಿಕ್ಕಿದೆ. ಆದ್ರೆ ಉದ್ಯೋಗ ಸಿಕ್ಕಿದೆ, ಕರೆಕ್ಟ್ ಸರ್. ನಾನು ಸೆಷನಲ್ಲಿ ಪ್ರಶ್ನೆ ಹಾಕಿದ್ದೆ, ಎಷ್ಟು ಜನ ಲೋಕಲ್ ಇದುವರೆಗೂ ಪ್ರಶ್ನೆ ಕೊಟ್ಟಿಲ್ಲ. ಇಂಡಸ್ಟ್ರಿಯಲ್ JDನ ಕರೆಸ್ದೆ, ಅಲ್ಲಿ ಇಂಡಸ್ಟ್ರೀಸ್ JD, ಹೆವಿ ಇಂಡಸ್ಟ್ರೀಸ್ JDನ. ಅವ್ರು ಹೇಳ್ತಾರೆ ಇವ್ರು ಅಪ್ಲೋಡೇ ಮಾಡಲ್ಲ ಸರ್, ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಯಾರ್ಯಾರ್ದಿದೆ ಅಂತ ಹೇಳಿ PF ನಂಬರು, ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಂದ ಬರುತ್ತೆ, ಬಟ್ ಇವ್ರು ಅಪ್ಲೈಯೇ ಮಾಡಲ್ಲ. ಸೊ ಅವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಎಲ್ಲೋ ತಮಿಳುನಾಡಿಂದ ಅವ್ರಿಗೆ ಕರ್ಕೊಂಡ್ಬಂದು ಕೆಲಸ ಕೊಡಕ್ಕೆ ಇಲ್ಲಿ ಫ್ಯಾಕ್ಟ್ರಿ ಸೆಟಪ್ ಮಾಡಿಲ್ಲ ಸರ್. ದೇ ಆರ್ ಟೇಕಿಂಗ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಫ್ರಮ್ ಸ್ಟೇಟ್ ಗವರ್ಮೆಂಟ್. ದೇ ಆರ್ ಟೇಕಿಂಗ್ ಫೈನಾನ್ಷಿಯಲ್ ಬೆನಿಫಿಟ್ಸ್. KIDB ಇಂದ 300 ಎಕರೆ ಜಾಗ ರಿಯಾಯಿತಿ ದರದಲ್ಲಿ ಅವರು ಕೊಟ್ಟಿರುವಂತದ್ದು. ರೈತರ ಜಾಗ ಕಸ್ಕೊಂಡು ನೀವು ಫ್ಯಾಕ್ಟ್ರಿ ಮಾಡ್ತಾ ಇದ್ದೀರಾ. ರೈತರಿಗೆ ಎಷ್ಟು ಅನುಕೂಲ ಮಾಡಿದೀರಾ, ಲ್ಯಾಂಡ್ ಲೂಸರ್ಸ್ಗೆ ಎಷ್ಟು ಜಾಬ್ಸ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಇದುವರೆಗೂ ಆನ್ಸರ್ ಇಲ್ಲ KIDB ಕಡೆಯಿಂದ. ಇದ್ರ ಬಗ್ಗೆ ನಿನ್ನೆ ವಾರ್ನಿಂಗ್ ಕೊಟ್ಟು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಸುಧಾರಣೆ ಆಗಲಿಲ್ಲ ಅಂದ್ರೆ ನನಗೆ ಯಾವುದೇ ರೀತಿಯಾದಂಥ ತಕರಾರಿಲ್ಲ, ನಾನು ಸಾರ್ವಜನಿಕರ ಜೊತೆ ಹೋಗಲ್ಲ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಪಂಚಾಯತಿ ಮೆಂಬರ್ಗಳು, ಪಂಚಾಯತಿ ಅಧ್ಯಕ್ಷರು, VSSN, MPCS, ಸಹಕಾರಿ ಇಲಾಖೆ ಚುನಾಯಿತ ಪ್ರತಿನಿಧಿಗಳು, ನಾನು ಇಷ್ಟೇ ಜನ ಹೋಗಿ ಕುತ್ಕೊಂತೀವಿ. ಜನ ಕರ್ಕೊಂಡೋಗಿ ನನಗೆ ತೊಂದರೆ ಮಾಡೋ ಅಂತ ಇದಿಲ್ಲ. ನಮ್ಮ ಜನಕ್ಕೆ ತೊಂದರೆ ಮಾಡಬಾರ್ದು, ಇದನ್ನ ಡೈರೆಕ್ಟ್ ಆಗಿ ಅವ್ರಿಗೆ ಎಸ್ಟಾಬ್ಲಿಷ್ ಮಾಡಿ ಬಂದಿದ್ದೀವಿ.